ನನ್ನ ಮಾರ್ನಿಂಗ್ ಡ್ರಿಂಕ್ ಆ್ಯಸ್ ಯೂಶುವಲ್ ABC ಜ್ಯೂಸ್ ಗೈಸ್. ಸೊ ಫೈನಲಿ ನನ್ನ ಡೇ 11 ಆಫ್ 21 ಡೇಸ್ ಹಾರ್ಟ್ ಚಾಲೆಂಜ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ಎಷ್ಟು ಶೆಕೆ ಬಂದಿದೆ ಅಂತ. ಮತ್ತು ನಿನ್ನೆ ವೀಡಿಯೋ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಗೈಸ್. ಡೇ 10 ಆಫ್ 21 ಡೇಸ್ ಹಾರ್ಟ್ ಚಾಲೆಂಜ್. ಸೊ ನೋಡಿ, ನನಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ. ಆಮೇಲೆ ಇವತ್ತು ಆ್ಯಸ್ ಯೂಶುವಲ್ ಟಿಫನ್. ಲಂಚ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನನ್ನದು, ಯಾಕಂದರೆ ಶ್ರಾವಣ ಎಲ್ಲ ಮುಗೀತು ಅಲ್ವಾ, ಹಾಗಾಗಿ ಸ್ವಲ್ಪ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪ್ರೋಟೀನ್ಗೆ. ನೋಡೋಣ, ಅದನ್ನು ನಾನೇ ಪ್ರಿಪೇರ್ ಮಾಡ್ತೀನಿ ಇವತ್ತು. ಸೊ ಬನ್ನಿ ಹೋಗುವ, ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಓಟ್ಸ್ ಮತ್ತು ಆಮ್ಲೆಟ್. ಗೈಸ್, ಸೊ ನೋಡೋದಲ್ಲ ನಾನು ಹೇಗೆ ನನ್ನ ಮಸಾಲ ಪೌಡರ್ನ ಮಾಡಿಕೊಂಡೆ ಚಿಕನ್ ರೆಸಿಪಿಗೆ ಅಂತ. ಇದು ನಮ್ಮ ಅಮ್ಮನಿಗೆ ಸಖತ್ ಇಷ್ಟ, ಅದಕ್ಕೆ ಇವತ್ತು ಅದನ್ನೇ ಪ್ರಿಪೇರ್ ಮಾಡೋಣ ಅಂದ್ಕೊಂಡೆ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಪೌಡರ್ ಇಲ್ಲಿದೆ, ಒಂದು ನಿಮಿಷ. ಅದ್ರದ್ದು ಪೌಡರ್ ಬಂದು ಈ ರೀತಿ ಆಗುತ್ತೆ ನೋಡಿ. ನೋ ವಾಟರ್ ನೋ ಆಯಿಲ್ ಇದಕ್ಕೆ, ಈ ಪೌಡರ್ಗೆ ಸಕ್ಕತ್ತಾಗಿರುತ್ತೆ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಓಟ್ಸ್ ತಿಂದೆ. ಇವಾಗ ಆ್ಯಕ್ಚುಲಿ 12:30 ಆಗ್ತಾಯಿದೆ. ಮಾಡ್ತಾ ಇದ್ದೀನಿ ಇವಾಗ ಅಡುಗೆನ. ಚಿಕನ್ ಮ್ಯಾರಿನೇಟ್ ಮಾಡ್ತಿದ್ದೀನಿ, ಚಿಕನ್ ಹಾಕೋತಾ ಇದ್ದೀನಿ. ಇವತ್ತು ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ನೋಡ್ತೀನಿ. ಇದು ನನ್ನ ಜಾಸ್ತಿ ಒಂದು 50% ನಾನು ಈ ಥರನೇ ಮಾಡೋದು. ಇನ್ನೊಂದು ಥರ ಎಲ್ಲ ಮಾಡ್ತೀನಿ, ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಇದು ಡಯಟಿಂಗ್ ವಿಡಿಯೋ ಪ್ಲಸ್ ಕುಕ್ಕಿಂಗ್ ವಿಡಿಯೋ ಆಗ್ತಾಯಿದೆ ನನಗೆ. ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪೌಡರ್ ಮಾಡಿಕೊಂಡು ಎತ್ತಿಕೊಂಡಿದ್ದಾದಮೇಲೆ ಆ ಮಸಾಲೆ ಹುರ್ಕೊಂಡಿದ್ದಾದಮೇಲೆ ಗೈಸ್, ಈ ಥರ ಮಸಾಲೆ ಪೌಡರ್ ಈ ಥರ ಆಗುತ್ತೆ. ತೋರಿಸ್ದೆ ಆವಾಗಲೇ ನನಗೆ. ಸೊ ಈ ಥರ ಒಂದು ದೊಡ್ಡ ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ನಾನು ಚಿಕನ್ಗೆ ಮ್ಯಾರಿನೇಟ್ ಮಾಡೋಕ್ಕೆ ಏನು ಹಾಕಿದ್ದೆ ಅಂದರೆ, ಚಿಕನ್ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ, ಮೊಸರು ಹಾಕಿ ಒಂದು 1/2 ಅವರ್ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ಗೈಸ್. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಈಗ ಮಸಾಲೆ ಹುರ್ಕೊಂಡು ಪುಡಿ ಮಾಡ್ಕೊಂಡಾಗ ಆ ಪುಡಿನ ಇವಾಗ ಹಾಕೋತಾ ಇದ್ದೀನಿ. ಗೈಸ್ ನೋಡೋದಲ್ಲ ನನ್ನ ರೆಸಿಪಿ ಹೇಗಿತ್ತು ಅಂತ. ಫ್ರೈ ಆಗ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ ಚೆನ್ನಾಗಿ ಖಾರ ಎಲ್ಲ ಇರುತ್ತೆ. ಯು ವಾಂಟ್ ಮೋರ್ ಸ್ಪೈಸಿ, ಇದಕ್ಕಿನ್ನ ಜಾಸ್ತಿ ಸ್ಪೈಸಿ ಬೇಕಂದರೆ ಯು ಕ್ಯಾನ್ ಆ್ಯಡ್ ಸಮ್ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಲೈಕ್ ದಟ್. ಇಷ್ಟೇ ಸಾಕು. ಇದು ಪುಡಿ ಎಲ್ಲ ಚೆನ್ನಾಗಿ ಚಿಕನ್ಗೆಲ್ಲ ಮ್ಯಾರಿನೇಟ್ ಆದಮೇಲೆ ಯು ಕ್ಯಾನ್ ಆ್ಯಡ್ ಸಮ್ ವಾಟರ್. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಚಿಕನ್ ಬೇಯೋಷ್ಟರಲ್ಲಿ ಅದು ಸ್ವಲ್ಪ ಗ್ರೇವಿ ಸ್ಟ್ರಕ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ ಅವಾಗ. ಲಾಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು.
ನನ್ನ ಲಂಚ್ ಬಿರಿಯಾನಿ ಗ್ರೇವಿ. ಬಿರಿಯಾನಿ ನಮ್ಮಮ್ಮ ಹಾಕಿರೋದು ಡೈಟಲ್ಲಿ ಇದ್ದೆ, ಸಾಕು ತಿನ್ನು ಅಂದ್ಬಿಟ್ಟು. ಚಿಕನ್ ತಿನ್ನು, ಅನ್ನ ತಿನ್ಬೇಡ ಅಂತ ಬೈತವ್ರೆ ನೋಡಿ. ಬೈತವ್ರೆ ಈಗ ತೋರಿಸ್ಬೇಡ ನೀನು ಅಂತ. ಸೊ ತಿಂದ್ಕೊಂಡು ವಾಚಿಂಗ್ ದಿಸ್ ಮೂವಿ. ಗುಡ್ ಈವ್ನಿಂಗ್ ಗೈಸ್ ಎಲ್ರಿಗೂ. ಸೊ ಊಟ ಆದಮೇಲೆ ಸ್ವಲ್ಪ ಪಾರ್ಲರ್ ಹತ್ರ ಎಲ್ಲ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ವಾಕಿಂಗ್ ಹೋಗೋಕ್ಕೆ ಮುಂಚೆ ಒಂದು ಆ್ಯಪಲ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಆ್ಯಪಲ್ ಕಟ್ ಮಾಡ್ತಾ ಇದ್ದೀನಿ. ಅವಲೇ ಮಳೆ ಬಂತು 3:30ಗೆ. ಸಖತ್ ಮಳೆ ಬರುತ್ತೇನೋ, ಹಾಗಾದರೆ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ಮಳೆ ಬಂತು, ಬಿಸಿಲು ಬಂತು. ನಿಂಗೂ ಕೊಡ್ತೀನಿ. ಅವಳಿಗೆ ಆ್ಯಪಲ್ ಅಂದರೆ ಇಷ್ಟ, ನಮ್ಮ ಬ್ರೌನಿಗೆ. ಹಾಗಾಗಿ ಕೇಳಿಸ್ತಿದ್ಯಾ ಸೌಂಡ್, ಕಿಟಕಿ ಸೌಂಡ್? ತೋರಿಸ್ತೀನಿ. ನಿಂಗೂ ಆ್ಯಪಲ್ ಬೇಕಾ? ಟೇಕ್. She love apple, egg and all. ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ಬಂದು 4:30 ಕರೆಕ್ಟಾಗಿ. ಸೊ ಮನೆಯಿಂದ ನಾನು ವಾಕ್ ಮಾಡ್ಕೊಂಡೆ ಹೋಗೋದು ಗೈಸ್. ನೋಡುವ ಬನ್ನಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ. ವಾಕಿಂಗ್ ಎಲ್ಲ ಮುಗೀತು ಗೈಸ್. ಇವತ್ತು ನಂದು 5.3 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. 5:30 ಆಯಿತು. ರೆಡಿಯಾಗಿ ರೌಂಡ್ ಹೋಗಬೇಕು ಹಿಂದೂ ಮಹಾಗಣಪತಿ ಹತ್ರ. ಇವತ್ತು ಥ್ಯಾಂಕ್ ಗಾಡ್ ಮಳೆ ಬಂದಿಲ್ಲ, ಬರಬಾರ್ದು ಮಳೆ. ಹೋಗ್ತೀವಿ, ನೋಡೋಣ ಬನ್ನಿ. ಎಲ್ಲ ಸಂಘದ ಸದಸ್ಯರು ಅವರಿಗೆ ಇದೆಲ್ಲ ಎಷ್ಟೊಂದು ಬಟ್ಟೆಗಳೆಲ್ಲ ಹಾಕಿದ್ದಾರೆ. ಬಟ್ಟೆ, ತಿಂಡಿ ಐಟಮ್ಗಳು. ಸೊ ಫುಡ್ ಮೇಳ ಆ ಕಡೆ ಇದೆಯಂತೆ ಗೈಸ್. ನೋಡುವ, ಆ ಕಡೆ ಹೋಗ್ಬೇಕು. ಕ್ಲಿಪ್ಸು ಮೊನ್ನೆ ಮಲ್ಲೇಶ್ವರಮೆಲ್ಲ ಕ್ಲಿಪ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ತಗೊಂಡ್ರೆ ಅಮ್ಮ ಇದೆಲ್ಲ ನೋಡ್ಕೊಂಡು ಹೋಗೋಣ. ಇನ್ನೊಂದು ದಿನ ಕೊಡ್ಸು ನನಗೆಲ್ಲ. ಓಕೆ ಅಮ್ಮ ಪ್ಲೀಸ್. ಅಮ್ಮ ಪ್ಲೀಸ್. ಓಕೆ. ಇದು ನಮ್ಮ ಜನ್ನು ಮಾತಾಡೋ ಮಾತುಗಳು ನಾವು ಮಾತಾಡ್ತಾ ಇದ್ದೀವಿ. ಎಕ್ಸ್ಕ್ಯೂಸ್ ಮೀ. ಇನ್ನೇನು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ನಮ್ಮಮ್ಮ ಕೇರಳ ನಂಬರ್ 1 ವಿವಾ ಹಲ್ವಾ ತಗೋತಾ ಇದ್ದಾರೆ ನೋಡಿ. ಇಲ್ಲಿ ವಿವಾ ಹಲ್ವಾ ಅಂತೆ ಗೈಸ್. ಇದು ಏನಲ್ವಾ ಪಾರ್ಸಲ್ ತಗೋತೀಯಾ? ಏನೇನು ವಿಧ ವಿಧ ಹಲ್ವಾಗಳಿದ್ದಾವೆ ನೋಡೋಣ. ಸರಿ ಇದೆಯಾ ಹಲ್ವಾ? ಇದು ಸೇಮಾ? ಇದು ಬೇರೆನಾ ಸರ್? ಇದು ಓಕೆ. ಪ್ರೈಸ್ ಸೇಮಾ? ಸ್ಯಾಂಪಲ್ಗೆ ಒಂದೊಂದು ಪೀಸ್ ಕೊಡ್ತಾರಂತೆ ಗೈಸ್ ಇಲ್ಲಿ.
ಯಾವ್ದು ಇಷ್ಟ ಆಯಿತು? ಸೇಮೇನೆ ಒಳಗಡೆ ಇರೋದು ಮಾತ್ರ ಚೈನು. ಕಾಲು ಕೆ ಜಿ. ಆಹಾರ ಮೇಳ ದಾರಿ ಐಟಮ್ 20 rupees ಅಂತೆ ಗೈಸ್. ಖಾಲಿ ಇದೆ. ಮೈಸೂರು ಚಾಟ್ಸ್ ಅಂಡ್ ಬಜ್ಜಿ ಸೆಂಟರ್ ಎಲ್ಲ ಏನು ಮೈಸೂರಿಂದನೇ ಬಂದಿದ್ದು. ನಮ್ಮಮ್ಮ ಏನೋ ಮೈಸೂರು ಬಜ್ಜಿ ಏನೋ ತಿಂತೀನಿ ಅಂತ ಹೋದ್ರು ನೋಡಿ, ನನಗೆ ಬಿಟ್ಟು. ನಾನು ತಿನ್ನಲ್ಲ, ಐ ಮೀನ್ ಟಯರ್ಡ್. ಏನು ತಿನ್ನಕ್ಕೆ ಬಂದೆ? ಮೆಣಸಿನ್ಕಾಯಿ ಬಜ್ಜಿ. ಖುಷಿ ಖುಷಿ ಗೈಸ್ ನಮ್ಮಮ್ಮಂಗೆ. ಸೊ ವೆರೈಟೀಸ್ ಆಫ್ ಬಜ್ಜಿ ಮಾಡ್ತಾ ಇದ್ದಾರೆ ಇಲ್ಲಿ. ಜೊತೆ ಅಕ್ಕ ಅಮ್ಮ ಹೆಂಗೈತೆ? ವೆರೈಟೀಸ್ ಆಫ್ ಕುಲ್ಫೀಸ್ ಇದೆ ಇಲ್ಲಿ. ಇದ್ಯಾವುದು? ಅಮ್ಮಂಗ ಅಮ್ಮ ತಗೋ ನಿಮ್ದು ಫೇವ್ರೆಟ್ ಫ್ಲೇವರ್. ಬ್ಲ್ಯಾಕ್ ಆರೆಂಜ್. ಖುಷಿಗೆ ಉಷಾ 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 ಹಾಯ್. ಪುಣ್ಯಭೂಮಿಯಲ್ಲಿ ರಕ್ತವೇ ಎಲ್ಲಿಂದ ಬಂತು ಮಂತ್ರಿಗಳೇ? ಬನ್ನಿ ನೋಡೋಣ. ಲಕ್ಷ್ಮೀ ದೇವಿ Foundation